ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಲೆವೆಲ್ಸನ್ನು ನಾನು ಡ್ರಾ ಮಾಡ್ತಾ ಇದ್ದೀನಿ. ಆ ಲೆವೆಲ್ಸ್ ಇವತ್ತಿನ ಮಾರ್ಕೆಟ್ನಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ಸಮಯ 8:58. ಪ್ರೀ ಮಾರ್ಕೆಟ್ ಏನಾಗುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿಕೊಂಡು ಲೆವೆಲ್ಸ್ಗಳನ್ನ ಡ್ರಾ ಮಾಡೋಣ. ಸದ್ಯಕ್ಕೆ 8:59 ಆಗಿದೆ. ಪ್ರೀ ಮಾರ್ಕೆಟ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತಿದು. ಮಾರ್ಕೆಟ್ ಕ್ಲೋಸ್ ಆಗಿರೋದು ನಿಮಗೆ ಕಾಣಿಸ್ತಾ ಇದೆ. 24,031ಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಪ್ರೀ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಿದೆ ಮತ್ತು ಎಲ್ಲಿ ನಿಲ್ಲುತ್ತೆ ಅಂತ ನೋಡೋಣ. ನಿನ್ನೆ ದಿನ ಸುಮಾರು 312 ಪಾಯಿಂಟು ಮಾರ್ಕೆಟ್ ಅಪ್ ಆಗಿದೆ. ಇವತ್ತು ನೋಡೋಣ ಏನಾಗುತ್ತೆ ಅಂತೇಳಿ. ಮಾರ್ಕೆಟು ಮೊದಲಿಗೆ ಇಲ್ಲೊಂದು ಹಾರಿಜಾಂಟಲ್ ಲೈನ್ ಹಾಕ್ತಾ ಇದ್ದೀನಿ. ಇಲ್ಲಿ ಇದು ನಿನ್ನೆದು ಮಾರ್ಕೆಟ್ ಕ್ಲೋಸಿಂಗ್. ಓಕೆ, ಮಾರ್ಕೆಟ್ ಕ್ಲೋಸಿಂಗ್ ಎಕ್ಸಾಕ್ಟ್ ಆಗಿ ಹಾಕ್ಬೇಕಂದ್ರೆ ಓಕೆ 33 ಇದೆ ಇದು. ಓಕೆ ಇರಲಿ. 9 ಗಂಟೆ ಓಪನ್ ಆಯಿತು. ಮಾರ್ಕೆಟ್ ಸುಮಾರು 300 ಪಾಯಿಂಟ್ ಅಷ್ಟು ಡೌನ್ ಅಲ್ಲಿ ಓಪನ್ ಆಗಿದೆ. ಪ್ರೀ ಮಾರ್ಕೆಟ್ ಓಕೆ, ಇದನ್ನು ಕರೆಕ್ಟಾಗಿ ಕೂರಿಸ್ಕೊಂಡ್ಬಿಡ್ತೀನಿ. ಓಕೆ 31 ಇದೆ. ಓಕೆ ಇರಲಿ. ಇದನ್ನು ಬ್ಲೂ ಯೆಲ್ಲೋ ಲೈನ್ ಹಾಕ್ತೀನಿ. ಯೆಲ್ಲೋ ಕಲರ್ ಇದೆ ಲೈನ್ ಇದು. ಇದು ನಿನ್ನೆ ಮಾರ್ಕೆಟ್ ಕ್ಲೋಸಿಂಗ್ ಇದು ಮಾರ್ಕೆಟ್ ಇವತ್ತು ಡೌನ್ ಗ್ಯಾಪ್ ಡೌನ್ ಆಗಿದೆ. ಅಂದರೆ ನಿನ್ನೆ ಬುಲ್ಲಿಶ್ ಆಗಿತ್ತು, ಇವತ್ತು ಗ್ಯಾಪ್ ಡೌನ್ ಆಗಿದೆ. ಪ್ರೀ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ. ನೋಡೋಣ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ. ಅದಕ್ಕಿಂತ ಮೊದಲು ನಮ್ಮ ಲೆವೆಲ್ಸನ್ನು ಡ್ರಾ ಮಾಡೋದಕ್ಕೆ ಈಗ ನಾನು ಆ್ಯಕ್ಚುಲಿ ಈಗ 9:15ಗೆ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಅದಕ್ಕೆ 9:15ಗೆ ಮಾರ್ಕೆಟ್ ಓಪನ್ ಆದಮೇಲೆ ಲೆವೆಲ್ಸನ್ನು ಡ್ರಾ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿನ್ನೆಯ ಒಂದು ಮಾರ್ಕೆಟ್ಗೆ ಲೆವೆಲನ್ನು ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇರೋಣ. ಇನ್ನು 1/4 ಗಂಟೆ ಟೈಮ್ ಇದೆ. ಆ್ಯಕ್ಚುಲಿ ನಿನ್ನೆ ಮಾರ್ಕೆಟನ್ನು ನಾನು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಪ್ಲೇಸಿಂದ ನಿನ್ನೆ ಮಾರ್ಕೆಟ್ ಓಪನ್ ಆಗಿದೆ ಈ ಪ್ಲೇಸ್ಗೆ. ಇದು ನಿನ್ನೆಯ ಒಂದು ಲೆವೆಲ್. ಅದು ಇದನ್ನು 1 ನಿಮಿಷದಲ್ಲಿ ಹಾಗೇನೆ ನೋಡ್ಕೊಂಡು ಬಂದ್ಬಿಡೋಣ. ನಿನ್ನೆ ಈ ಲೆವೆಲ್ಸ್ಗಳನ್ನ ಈ ರೀತಿ ಮಾರ್ಕೆಟಲ್ಲಿ ನೋಡ್ಬೋದು. ಓಕೆ, ಮಾರ್ಕೆಟಲ್ಲಿ ಈ ಥರ ಲೆವೆಲ್ಸ್ ಕಾಣಿಸ್ತಾ ಇದೆ. ಓಕೆ, ಇದನ್ನು ರಿಮೂವ್ ಮಾಡ್ತೀನಿ. ಇವತ್ತಿನ ಲೆವೆಲ್ನ ಇವತ್ತಿನ ಮಾರ್ಕೆಟ್ ಟ್ರೆಂಡ್ ಯಾವ ಥರ ಇದೆ ಅದನ್ನು ನೋಡ್ಕೊಂಡು ಡ್ರಾ ಮಾಡೋಣ. ಇನ್ನು ನಮಗೆ 12 ನಿಮಿಷ ಟೈಮ್ ಇದೆ. ಓಕೆ, ಅಲ್ಲಿವರೆಗೆ ಬೇರೆ ವಿಚಾರಗಳನ್ನು ನೋಡೋಣ. ಮಾರ್ಕೆಟ್ ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋದಾದರೆ ಒಂದು ಸೆಕೆಂಡ್. ಓಕೆ, ವೀಕ್ಲಿ ಟೈಮ್ ಫ್ರೇಮಲ್ಲಿ ಮಾರ್ಕೆಟ್ ನೋಡ್ತಾ ಇದ್ರೆ ಏನು ಕಾಣಿಸ್ತಾ ಇದೆ? ವೀಕ್ಲಿ ಟೈಮ್ ಫ್ರೇಮಲ್ಲಿ
ಮಾರ್ಕೆಟ್ ಬುಲ್ಲಿಶ್ ಕಾಣ್ತಾ ಇದೆ. ಓಕೆ, ನಿನ್ನೆ ಸಾಟರ್ಡೆ ಅಲ್ವಾ, ಸಾರಿ ನಿನ್ನೆ ಮಂಡೇ, ಇವತ್ತು ಟ್ಯೂಸ್ಡೇ, ಮಂಡೇ 25ನೇ ತಾರೀಕು. 25ನೇ ತಾರೀಕು ಇದು ಯಾವಾಗಿಂದ ಓಪನ್ ಆಗಿದೆ ಅಂತ ನೋಡೋಣ. ಡೇ ಕ್ಯಾಂಡಲ್ ಇಪ್ಪತ್ತೆರಡು ವೀಕ್ಲಿ ಕ್ಯಾಂಡಲ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಕ್ಸ್ಪೈರಿ ತಗೊಂಡ್ರೆ ಎಕ್ಸ್ಪೈರಿ ಇರುವ ಡೇಟ್ ಯಾವುದು? ಎಕ್ಸ್ಪೈರಿ ಇವತ್ತು ತೋರಿಸ್ತಾ ಇದೆ, ಅಂದರೆ ಮಂಗಳವಾರ, ಇವತ್ತು ಎಕ್ಸ್ಪೈರಿ. ಓಕೆ, ಮಂಗಳವಾರ ಅಂದರೆ ಮಾರ್ಕೆಟು ವೀಕ್ಲಿ ಅಂದರೆ ಮಂಡೇ ಇದನ್ನೇ ತೋರಿಸ್ತಾ ಇದೆ ನಮಗೆ ಇಲ್ಲಿ. ಓಕೆ, ಮಂಡೆಯಿಂದ ವೀಕ್ಲಿ ಕ್ಯಾಂಡಲ್ ಸ್ಟಾರ್ಟ್ ಆಗಿದೆ ತೋರಿಸ್ತಾ ಇದೆ ನೋಡಿ. ಇದು ಮಾರ್ಕೆಟಲ್ಲಿ ಅತ್ಯಂತ ಕನ್ಫ್ಯೂಸ್ ಆಗುವಂಥದ್ದು. ವೀಕ್ಲಿ ಟೈಮ್ ಫ್ರೇಮ್ ಸ್ಟಾರ್ಟ್ ಆಗೋದು ಯಾವಾಗ? ಎಕ್ಸ್ಪೈರಿ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಆಗುತ್ತಾ ಅಥವಾ ಮಂಡೆಯಿಂದ ಸ್ಟಾರ್ಟ್ ಆಗುತ್ತಾ? ಮಂಡೇ ಟು ಫ್ರೈಡೇ ಇರುತ್ತಾ ಅನ್ನೋದನ್ನು ಫೈಂಡ್ ಮಾಡಬೇಕು. ತುಂಬ ದಿನದಿಂದ ವೀಕ್ಲಿ ಕ್ಯಾಂಡಲನ್ನು ನಾನು ಅಬ್ಸರ್ವ್ ಮಾಡಿಲ್ಲ, ಹಾಗಾಗಿ ನನಗೆ ಇಷ್ಟೊಂದು ಕನ್ಫ್ಯೂಸ್ ಆಗ್ತಾಯಿದೆ. ಮತ್ತೆ ಚೆಕ್ ಮಾಡ್ತಾ ಇದ್ದೀನಿ ವೀಕ್ಲಿ. ನೋಡಿ, ವೀಕ್ಲಿ ಕ್ಯಾಂಡಲ್ ಸ್ಟಾರ್ಟ್ ಆಗಿರೋದು ಈ ಪ್ಲೇಸಲ್ಲಿ. ಓಕೆ, ಅಲ್ವಾ? ವೀಕ್ಲಿ ಕ್ಯಾಂಡಲ್ ಸ್ಟಾರ್ಟ್ ಆಗಿರೋದು ಈ ಪ್ಲೇಸಲ್ಲಿ. ಇಲ್ಲೊಂದು ಹಾರಿಜಾಂಟಲ್ ಲೈನ್ ಹಾಕ್ತೀನಿ. ಕಲರ್ ಚೇಂಜ್ ಮಾಡೋಣ, ಯಾಕಂದರೆ ಕನ್ಫ್ಯೂಸ್ ಆಗುತ್ತೆ. ಇನ್ನೊಂದು ರೆಡ್ ಕಲರ್ ಹಾಕಿದ್ದೀನಿ. ಓಕೆ, ಇದು ಎಲ್ಲಿ ಸ್ಟಾರ್ಟ್ ಆಗಿದೆ ಅಂತ ನೋಡೋದಕ್ಕೋಸ್ಕರ ಅಷ್ಟೇ. ವೀಕ್ಲಿ ಕ್ಯಾಂಡಲ್ಲು ನೋಡಿ, ಇದು ಎಲ್ಲ ಕನ್ಫ್ಯೂಸ್ ಆಗುತ್ತೆ ಕೆಲವು ಸಲ, ಯಾಕಂದರೆ ಎಕ್ಸ್ಪೈರಿ ಡೇಗಳು ನಿಫ್ಟಿಯಲ್ಲಿ ಗುರುವಾರ, ಮಂಗಳವಾರ ಈ ಥರ ಚೇಂಜ್ ತುಂಬ ಸಲ ಚೇಂಜ್ ಆಯಿತು. ತುಂಬ ಸಲ ಅಂದರೆ 2 ಸಲ. ಹಾಗಾಗಿ ನಾನು ಇದನ್ನೆಲ್ಲ ಅಷ್ಟೊಂದು ಫೋಕಸ್ ಮಾಡಲ್ಲ. ಹಾಗಾಗಿ ನನಗೆ ಕನ್ಫ್ಯೂಸ್ ಹೊಡಿತದೆ, ಯಾವಾಗ ವೀಕ್ಲಿ ಟೈಮ್ ಫ್ರೇಮ್, ಯಾವಾಗ ಡೇ ಟೈಮ್ ಫ್ರೇಮ್ ಅಂತೇಳಿ. ಓಕೆ, ನೋಡೋಣ. ಇವಾಗ ಸ್ಟಾರ್ಟ್ ಆಗಿರೋದು ಇದನ್ನು ಮತ್ತೆ ಡೇಗೆ ಸ್ವಿಚ್ ಮಾಡ್ತೀನಿ. ನೋಡಿ, ಇಲ್ಲಿ ವೀಕ್ಲಿ ಅಂದರೆ ಮಂಡೇ, ನಿನ್ನೆ ಸ್ಟಾರ್ಟ್ ಆಗಿದೆ. ಓಕೆ, ಡೇ ಕ್ಯಾಂಡಲು ಈಗ ಬುಲ್ಲಿಶ್ ಕಾಣ್ತಾ ಇದೆ. ನಿನ್ನೆ ಬುಲ್ಲಿಶ್ ಆಯ್ತಲ್ವಾ 300 ಪಾಯಿಂಟು, ಅದಕ್ಕೋಸ್ಕರ ವೀಕ್ಲಿ ಕ್ಯಾಂಡಲ್ ಅಪ್ಪಲ್ಲಿ ತೋರಿಸ್ತಾ ಇದೆ. ಓಕೆ, ಒಂದು ಕನ್ಫರ್ಮೇಷನ್ ಆಯಿತು. ವೀಕ್ ಸ್ಟಾರ್ಟ್ ಆಗಿದೆ ಎಲ್ಲಿಂದ? ಮಂಡೆಯಿಂದ. ಓಕೆ, ಇದು ನಮಗೆ ವೀಕ್ಲಿ ಕ್ಯಾಂಡಲಲ್ಲಿ ಮಂಡೇದು ನಿನ್ನೆ ತೋರಿಸ್ತಾ ಇರೋದು. ಓಕೆ, ಒಂದು ಅರ್ಥ ಮಾಡ್ಕೊಳ್ಳೋಣ. ಸುಮ್ಮನೆ ಹಾಗೆ ಜನರಲ್ ಥಿಂಕಿಂಗ್. ಚಾರ್ಟ್ ನೋಡ್ತಾ ಇದ್ರೆ ಇದೆಲ್ಲ ತಲೆಗೆ ಬರುತ್ತೆ. ಇಲ್ಲಿ ಒಂದು ರೇಂಜ್ ಇದೆ ಅಲ್ವಾ ವೀಕ್ಲಿ ಕ್ಯಾಂಡಲು, ಇದ್ರದ್ದು ಸೈಜ್ ನೋಡಿ. ಹಾಗೆ ಇಲ್ಲೊಂದು ವೀಕ್ಲಿ ಕ್ಯಾಂಡಲ್ ಸೈಜ್ ನೋಡಿ. ಈ ಸೈಜ್ ಕೂಡ ಅಬ್ಸರ್ವ್ ಮಾಡಿ. ಅಂದರೆ ಈ ಒಂದು ವಾರದ ಕ್ಯಾಂಡಲನ್ನು ಈ ಕ್ಯಾಂಡಲ್ ಒಂದೇ ದಿನದಲ್ಲಿ ಮಾಡಿದೆ ಅಂದರೆ ಅದರದ್ದು ಸ್ಟ್ರೆಂತ್ ಒಂದು ದಿನಕ್ಕೆ ಯಾವ ಥರ ಇದೆ. ಬಟ್ ಆ ಸ್ಟ್ರೆಂತು ಕಮಿಂಗ್ ಡೇಸ್, ನೆಕ್ಸ್ಟ್ 5 ದಿನದಲ್ಲಿ ವೀಕ್ ಆಗ್ಬೋದಲ್ವಾ? ಯಾಕಂದ್ರೆ ಒಂದೇ ದಿನ ಅಪ್ ಸೈಡ್ ಹೋದ್ಮೇಲೆ ಅದು ನೋಡಿ, ಇದನ್ನು ಸುಮ್ಮನೆ ಈ ಥರ ಥಿಂಕ್ ಮಾಡಿದ್ದು, ಆ ಥರ ಆಗೋ ಸಾಧ್ಯತೆನೂ ಇರೋಲ್ಲ ಕೆಲವು ಸಲ. ಇಲ್ಲಿ ನೋಡಿ, ಈ ಕ್ಯಾಂಡಲು ಈಗ ಇಷ್ಟು ಫಸ್ಟ್ ಡೇ ಮೂವ್ ಆಯ್ತು ಅಂದರೆ ಇಷ್ಟು ಜಾಗ, ನೆಕ್ಸ್ಟ್ ಮೂವ್ ಆಗ್ಬೋದಲ್ವಾ? ಆ ಥರ ದೊಡ್ಡದು ಆಗ್ಬೋದು. ಬಟ್ ನಾನು ಸುಮ್ಮನೆ ಆ ಥರ ಯೋಚನೆ ಮಾಡಿದಾಗ ಒಂದು ವಾರ ಬುಲ್ಲಿಶ್ ಆಗೋದಕ್ಕೆ ಇಷ್ಟು ಟೈಮ್ ತಗೊಳ್ತು, ಒಂದೇ ದಿನ ಇಷ್ಟು ತೊಗೊಂಡಿದೆ ಅಂದರೆ ನೆಕ್ಸ್ಟ್ ಡೇ ಹಂಗೆ ಹೋಗ್ತಾ ಇರುತ್ತಾ? ಮೇ ಬಿ ಮಾರ್ಕೆಟ್ ಸೆಂಟಿಮೆಂಟ್ ಚೇಂಜ್ ಆಗಿರ್ಬೋದು, ನ್ಯೂಸ್ಗಳೆಲ್ಲ ಇರ್ಬೋದು, ಅದರಿಂದಾಗಿ ಚೇಂಜ್ ಆಗ್ತಾ ಇರ್ಬೋದು. ಸ್ನೇಹಿತರೆ, ಇದು ಲೈವ್ ಅಲ್ಲ, ಇದು ನಾನು ಲೈವಲ್ಲೇ ಇರೋದು ಇವಾಗ ಜಸ್ಟು. ಬಟ್ ಇದು ನಿಮಗೆ ಮಾರ್ಕೆಟ್ ಆದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಲೈವ್ ಬರೋಕ್ಕೆ ಸಾಧ್ಯತೆ ಆದರೆ
ಲೈವ್ ಬರ್ತೀನಿ. ಈಗ ಸದ್ಯಕ್ಕೆ ಇವತ್ತಿನ ಅಬ್ಸರ್ವೇಷನ್ನು ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ನೋಡೋಣ. ವರ್ಕ್ ಆಗುತ್ತಾ ಆಗಲ್ವಾ? ಒಂದು ಮಾರ್ಕೆಟ್ ಓಪನ್ ಆಗೋದಕ್ಕೆ 7 ಮಿನಿಟ್ಸ್ ಇದೆ. ಓಕೆ, ಇದು ವೀಕ್ಲಿ ಸಪೋರ್ಟ್ ಇದೆ ಅಂತ ತೆಗೆದ್ಬಿಡ್ತೀನಿ, ಇದೀಗ ಬೇಕಾಗಿಲ್ಲ. ಓಕೆ, ಒಂದು ಕೆಲಸ ಮಾಡೋಣ. ನಮ್ಮ ಲೆವೆಲನ್ನು ನಾನಿವತ್ತು ಯಾವ ಥರ ಡ್ರಾ ಮಾಡ್ತೀನಿ ಅಂದರೆ ಇದೇ ವೀಕ್ಗೆ ತಗೊಳ್ತೀನಿ. ಯಾಕಂದರೆ ಇವತ್ತು ಗ್ಯಾಪ್ ಡೌನ್ ಆಗ್ತಿದೆ ಮಾರ್ಕೆಟು. ಈಗ ಪ್ರೆಸೆಂಟು ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ಇದೆ, ಅಂದರೆ ಒಂದು ಈ ಪ್ಲೇಸಲ್ಲಿ ಓಪನ್ ಆಗುತ್ತೆ ಮಾರ್ಕೆಟ್. ಓಕೆ, 24,000 ಇದೆ ಮಾರ್ಕೆಟ್. ಅಲ್ಲೊಂದು ಲೈನ್ ಹಾಕೋಣ. ಪ್ರೀ ಮಾರ್ಕೆಟ್ ಅಷ್ಟು ನಿಧಾನಕ್ಕೆ ಸ್ಟಾಪ್ ಆಗ್ತಾ ಇದೆ. 24,000 ಎಕ್ಸಾಕ್ಟಾಗಿ 24,000ಕ್ಕೆ ಇಟ್ಕೋಣ. ಸ್ನೇಹಿತರೆ, ಈ ವಿಡಿಯೋದ ಉದ್ದೇಶ ಮುಂದೆ ನಾನು ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇವತ್ತು ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಕಂಟಿನ್ಯೂ ನೋಡಿ. ಮುಂದಿನ ದಿನಗಳಲ್ಲಿ ಇದರ ಇನ್ನೂ ಹೆಚ್ಚು ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ವಿಚಾರಗಳನ್ನ ಹೇಳೋದಿಲ್ಲ. ಲೆವೆಲ್ಸನ್ನು ಮಾರ್ಕ್ ಮಾಡಿ ಅಬ್ಸರ್ವೇಷನ್ ಮಾಡೋದು. ಅಂದರೆ ನನಗೆ ಮಾರ್ಕೆಟ್ ನೋಡೋದಕ್ಕೆ ಇವತ್ತು ಟೈಮ್ ಸಿಕ್ಕಿದೆ. ಕಂಪ್ಲೀಟ್ ಟೈಮನ್ನು ಮಾರ್ಕೆಟಿಗೆ ನೀಡ್ತಾ ಇದ್ದೀನಿ. ಹಾಗಾಗಿ ಒಂದು ಚಾನ್ಸ್ ಇದೆ ಮಾರ್ಕೆಟನ್ನು ಯಾವ ರೀತಿ ಅಬ್ಸರ್ವೇಷನ್ ಮಾಡೋದು ಅಂತೇಳಿ. ಈ ಥರ ಚಾನ್ಸ್ ನನಗೆ ಭಾಳ ಕಡಿಮೆ ನನ್ನ ಲೈಫಲ್ಲಿ ಸಿಗುವಂಥದ್ದು, ಅದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನೂ ಮಾರ್ಕೆಟ್ ಓಪನ್ ಆಗೋದಕ್ಕೆ 5 ನಿಮಿಷ ಇದೆ. ನೋಡಿ, ಇಲ್ಲಿ ಒಂದು ವಿಷಯ ಇವತ್ತು ತಿಳ್ಕೊಂಡಿರೋದು, ನಿಮಗೆ ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ನಿಮಗೆಲ್ಲ ಗೊತ್ತಿರುತ್ತೆ. ಹೊಸೊಬ್ರು ಯಾರಾದರೂ ಇದ್ದರೆ, ಈಗ ಇಲ್ಲಿ ವೀಕ್ಲಿ ಕ್ಯಾಂಡಲಲ್ಲಿ ಇದೆ. ಈ ವೀಕ್ಲಿ ಕ್ಯಾಂಡಲ್ ಇದು ಇಷ್ಟು ದೊಡ್ಡದಾಗಿ ಕಾಣ್ತಾ ಇದ್ರು ಕೂಡ ಇದು ಸ್ಟಾರ್ಟ್ ಆಗಿರೋದು ನಿನ್ನೆಯಿಂದ, ಡೇಯಿಂದ. ಅದನ್ನು ಈ ವಿಡಿಯೋದಲ್ಲಿ ನಾವು ನೋಡಿದ್ವಿ ಅಲ್ವಾ? ಅಷ್ಟೇ, ಇದೇನು ದೊಡ್ಡ ವಿಷಯ ಏನಲ್ಲ. ಎಕ್ಸ್ಪೀರಿಯನ್ಸ್ ಇರೋರಿಗೆ ನಗು ಬರ್ತಾ ಇರ್ಬೋದು. ಓಕೆ, ಆಮೇಲೆ ಇಲ್ಲಿ ಇದು ನಿನ್ನೆ ಮಾರ್ಕೆಟ್ ಕ್ಲೋಸ್, ಎಲ್ಲೋ ಲೈನ್ ಮಾರ್ಕೆಟ್ ಕ್ಲೋಸು 24,000. ಇವತ್ತು ಮಾರ್ಕೆಟ್ ಓಪನ್ ಆಗುವಂತಹ ಪ್ಲೇಸ್, ಅಂದರೆ ಪ್ರೀ ಮಾರ್ಕೆಟ್ ನಿಂತಿರೋ ಪ್ಲೇಸ್, ಓಪನ್ ಆಗೋದಲ್ಲ. ಓಪನ್ ಸಡನ್ನಾಗಿ ಡೌನ್ ಆಗ್ಬೋದು, ಅಪ್ ಆಗ್ಬೋದು, ಗೊತ್ತಿಲ್ಲ. ಬಟ್ ಈಗ ನಾನು ನನ್ನ ಲೆವೆಲ್ಸ್ಗಳನ್ನ ಡ್ರಾ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಇವಾಗಲೇ ಸ್ಟಾರ್ಟ್ ಮಾಡೋಣ. ಮಾಡಿದ ಮೇಲೆ ಆ ಲೆವೆಲ್ಸನ್ನು ಓಪನ್ ಆಗಿರೋ ಜಾಗಕ್ಕೆ ನಾನು ಕೂರಿಸ್ತೀನಿ. ಓಕೆ, ಈಗ ನನಗೆ ವೀಕ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇಲ್ಲಿಂದನೇ ನನ್ನ ಲೆವೆಲ್ನ ಡ್ರಾ ಮಾಡ್ತೀನಿ. ನೋಡ್ತಾ ಇರಿ, ನನ್ನ ಲೆವೆಲ್ನ ತಗೊಳ್ತಾ ಇರೋದು ಈ ಪ್ಲೇಸಿಂದ, ನಿನ್ನೆಯ ಮಾರ್ಕೆಟ್ ಕ್ಲೋಸಿಂದ ತಗೊಳ್ತಾ ಇದ್ದೀನಿ. ಓಕೆ, ನಿನ್ನೆಯ ಮಾರ್ಕೆಟ್ ಕ್ಲೋಸ್ ಪ್ಲೇಸು ಇದು. ಇಲ್ಲಿಂದ ಇವತ್ತು ಓಪನ್ ಆಗ್ತಿರುವಂಥ ಪ್ಲೇಸು ನೋಡಿ, ಇಲ್ಲಿ ರೆಡ್ ಲೈನ್ ಇದೆ ಅಲ್ವಾ, ಅಲ್ಲಿಗೆ ಇಡ್ತಾ ಇದ್ದೀನಿ ಓಪನ್ ಆಗಿರೋ ಪ್ಲೇಸನ್ನು. ಓಕೆ, ನಾನು ತಗೊಂಡಿರೋದು ಈ ಪ್ಲೇಸಿಂದ, ಇಲ್ಲಿಂದ ತಗೊಂಡಿರೋದು. ಇಲ್ಲಿ ಮಾರ್ಕೆಟ್ ಈಗ ಇನ್ನೂ ಓಪನ್ ಆಗಕ್ಕೆ ಇನ್ನೂ 3 ನಿಮಿಷ ಇದೆ. ನಾನು 24,000ಕ್ಕೆ ಅದನ್ನು ತಗೊಬಂದು ಇಡ್ತಾ ಇದ್ದೀನಿ. ಓಕೆ, 24,000ದಲ್ಲಿ ನಾನು ಲೆವೆಲ್ಸನ್ನು ಕೂರಿಸಿದ್ದೀನಿ. ಈ ಲೆವೆಲ್ಸ್ ಹೇಗೆ ಹಾಕಿರೋದು ಅದೆಲ್ಲ ಮುಂದೆ ನನ್ನ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡೋ ಸಾಧ್ಯತೆ ಇದೆ. ಇವತ್ತು ಜಸ್ಟ್ ಅಬ್ಸರ್ವೇಷನ್ ಮಾಡಿ ನಿಮಗೆ ಲೆವೆಲ್ಲು ಇಲ್ಲ ನೋಡಿ ಕಾಣಿಸ್ತಾ ಇದೆ. ಓಕೆ, ಈಗ ಝೂಮ್ ಹಾಕಿವಿ ನೋಡಿ, ಇಲ್ಲಿ 23,955, 23,927 ಈ ಥರ ಲೆವೆಲ್ಸ್ ಕಾಣ್ತಾ ಇದೆ. ಈ ಲೆವೆಲ್ಸ್ ಲೈನ್ಗಳು ಕೂಡ ಎಕ್ಸ್ಟೆಂಡ್ ಆಗುತ್ತೆ. ನಾನು ಇದ್ರ ಮೇಲೆ ಈ ಥರ ಲೈನ್ ಹಾಕಿದ್ರೆ ಇಲ್ಲಿ ಕಾಣಿಸುತ್ತೆ ನಿಮಗೆ, ಜಸ್ಟ್ ಇಲ್ಲಿ ಕೂಡ ವಾಚ್ ಮಾಡ್ಬೋದು. ಓಕೆ, ಈಗ ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೂ 2 ಮಿನಿಟ್ಸ್ ಇದೆ. ನಾನಿವಾಗ
5 ನಿಮಿಷಕ್ಕೆ ಚಾರ್ಟ್ನ ತೋರಿಸ್ತಾ ಇದ್ದೀನಿ. ಲೆವೆಲ್ ನೋಡಿ ಈ ಥರ ಕಾಣಿಸ್ತಿದೆ. ನಿನ್ನೆಯ ಒಂದು ಕ್ಲೋಸಿಂಗ್ ಪ್ಲೇಸಿಂದ ಇವತ್ತು ಮಾರ್ಕೆಟ್ ಓಪನ್ ಆಗುವಂತಹ ಪ್ಲೇಸ್ಗೆ ಅಂದರೆ ಇಲ್ಲಿಗೆ ನೋಡಿ, ಇಲ್ಲಿ ಒಂದು ರೆಡ್ ಲೈನ್ ಬ್ಯಾಕ್ ಕಾಣ್ತಿದೆ. ಇದು 24,000 ಲೆವೆಲು. ಇಲ್ಲಿಗೆ ನಾನು ಮಾರ್ಕೆಟನ್ನು ಇವಾಗ ನಿಲ್ಲಿಸಿರೋದು, ಅಂದರೆ ಮಾರ್ಕೆಟ್ ಓಪನಿಂಗ್ ಪ್ಲೇಸ್ಗೆ ನನ್ನ ಲೆವೆಲ್ಸನ್ನು ನಿಲ್ಲಿಸಿರೋದು. ನನಗೆ ಈಗ ಅಪ್ ಸೈಡ್ ಲೆವೆಲ್ ಸಿಕ್ಕಿದೆ, ಡೌನ್ ಸೈಡ್ ಒಂದು ಲೆವೆಲ್ ಸಿಕ್ಕಿದೆ. ಇನ್ನು 1 ನಿಮಿಷ ಇದೆ ಮಾರ್ಕೆಟು. ಈಗ ಎಕ್ಸಾಕ್ಟಾಗಿ ನಾನು 1 ನಿಮಿಷಕ್ಕೆ ಮಾರ್ಕೆಟ್ನ ಇದು ಕ್ಯಾಂಡಲ್ನ ಸ್ವಿಚ್ ಮಾಡ್ತೀನಿ. 1 ನಿಮಿಷದಲ್ಲಿದೆ. ಓಕೆ, ಈಗ ಮಾರ್ಕೆಟು ಈ ರೆಡ್ ಲೈನ್ 24,000 ರೆಡ್ ಲೈನ್ ತೆಗಿತೀನಿ ನಾನು. ನನಗೆ ಅಲ್ಲಿ ಬ್ಲೂ ಲೈನ್ ಕಾಣಿಸ್ಬೇಕು. ಈ ರೆಡ್ ಲೈನ್ ತೆಗಿತಾ ಇದ್ದೀನಿ. ಈಗ ಮಾರ್ಕೆಟು ಈ ಬ್ಲೂ ಲೈನಲ್ಲಿ ಇಲ್ಲಿ ಓಪನ್ ಆಗಬೇಕಲ್ವಾ, 24,000. ಅದು ಮೇಲೆ ಕೆಳಗೆ ಆದರೆ ನಾನು ಬ್ಲೂ ಲೈನ್ನ ಮೇಲೆ ಕೆಳಗೆ ತಗೊಂಡು ಲೆವೆಲ್ಗಳನ್ನ ಇವತ್ತಿನ ಓಪನಿಗೆ ಸೆಟ್ ಮಾಡ್ಕೋತೀನಿ. ಇದು ಎಲ್ಲೋ ನಿನ್ನೆದು ಕ್ಲೋಸಿಂಗ್ ಲೆವೆಲ್. ಇದು ಇಲ್ಲಿ ಸ್ವಲ್ಪ ಇಲ್ಲಿ ಕ್ಲೋಸಿಂಗ್ ಆ್ಯಕ್ಚುಲಿ ಇಲ್ಲಿ ತೋರಿಸ್ತಾ ಇದೆ, ಪರವಾಗಿಲ್ಲ. ನಮ್ಮ ಕ್ಯಾಂಡಲಲ್ಲಿ ನಮ್ಗೆ ಅಲ್ಲಿ ಸಿಕ್ಕಿದೆ, ಅಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಯಿತು. ಓಕೆ, ಕರೆಕ್ಟಾಗಿ ಯಾವ ಪ್ಲೇಸ್ ಓಪನ್ ಆಗಿರೋದು ಒಂಚೂರು ಡೌನ್ ಇದೆ, ಅಲ್ಲೇ ತೊಗೊಂಡು ನಿಲ್ಲಿಸ್ತೀನಿ. ಓಕೆ, ಇಲ್ಲಿ ಓಪನ್ ಆಗಿದೆ. ಓಕೆ, ಓಪನ್ ಆಗಿ ಮಾರ್ಕೆಟ್ ಬಿಹೇವಿಯರು ನಿಮಗೆ ಕಾಣಿಸ್ತಾ ಇದೆ ಇವಾಗ. ಈಗ ಮೊದಲನೇ ಲೆವೆಲ್ ನಂದು ಇಲ್ಲಿದೆ, ಆಯಿತಾ. 2ನೇ ಲೆವೆಲ್ ಇಲ್ಲಿದೆ, 3ನೇ ಲೆವೆಲ್ ಇಲ್ಲಿದೆ. ನೆಕ್ಸ್ಟು ಅಪ್ ಸೈಡು ಇಲ್ಲಿ ಈ ಪ್ಲೇಸಲ್ಲಿದೆ, ಇಲ್ಲೆಲ್ಲ ಇದೆ. ಲೆವೆಲ್ಗಳು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. 1 ನಿಮಿಷದ ಕ್ಯಾಂಡಲ್ ಇದೆ. ಮಾರ್ಕೆಟ್ ಓಪನ್ ಆಗಿ ಗ್ಯಾಪ್ ಡೌನ್ ಓಪನ್ ಆಗಿದೆ. ಎಷ್ಟು ಪಾಯಿಂಟ್ ಜಾಸ್ತಿ ಏನೂ ಆಗಿಲ್ಲ. ಈಗ ಒಂದು 50 ಪಾಯಿಂಟ್ ಡೌನಲ್ಲಿದೆ ಮಾರ್ಕೆಟು. ಓಕೆ, ನೋಡೋಣ ಯಾವ ಥರ ಮಾರ್ಕೆಟ್ ಬಿಹೇವಿಯರ್ ಮಾಡುತ್ತೆ ಅಂತ. ನೋಡ್ತಾ ಇರಿ, ಲೆವೆಲ್ಲು ನೋಡ್ತಾ ಇರಿ. ಓಕೆ, ಈಗ ಒಂದು ಗ್ರೀನ್ ಕ್ಯಾಂಡಲ್ ಮೇಲೆ ಅಪ್ ಡೌನ್ ಆಗ್ತಾ ಇದೆ. 5 ನಿಮಿಷ ಸೆಟ್ ಆಗೋದಕ್ಕೆ ಬೇಕಾಗುತ್ತೆ ಇದು. ಓಕೆ, 5 ನಿಮಿಷಕ್ಕೆ ಸೆಟ್ ಆಗ್ತದೆ. ಸ್ಲೋ ಆಗುತ್ತೆ, ಅದು ಸ್ಪೀಡ್ ಆಗುತ್ತೆ. ಮಾರ್ಕೆಟ್ ಡೌನ್ ಅಪ್ಪು ಏನು ಬೇಕಾದ್ರೂ ಆಗ್ಬೋದು. ಕಾರಣ ನೋಡೋಣ ಏನಾಗುತ್ತೆ ಅಂತ. $24,000 ಮಾರ್ಕೆಟ್ ಓಪನ್ ಆಗಿದ್ದು ಪ್ರೈಸು. ನನ್ನ ಮೊದಲನೇ ಲೆವೆಲು 23,954ರಲ್ಲಿದೆ. ಬಟ್ ಇಲ್ಲಿ ಏನು ಮಾಡೋದು ಏನು ಎತ್ತ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯಕ್ಕೆ ಏನೂ ಬೇಡ. ಓಕೆ, ಯಾಕಂದರೆ ಮಾರ್ಕೆಟ್ ತುಂಬ ನನಗೆ ಆಟ ಆಡಿಸಿದೆ. ಮಾರ್ಕೆಟು ಸಿಕ್ಕಾಬಿಟ್ಟೆ ಆಟ ಆಡಿಸಿದೆ. ಓಕೆ, ನೋಡೋಣ, ಅಬ್ಸರ್ವ್ ಮಾಡೋಣ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಲೈವಲ್ಲೇ ಅಬ್ಸರ್ವ್ ಮಾಡ್ತಿರೋದು. ನಿಮಗೆ ಇದು ಅಪ್ಡೇಟ್ ಮಾಡಿರೋದು ಲೇಟಾಗಿ. ಮುಂದಿನ ದಿನಗಳಲ್ಲಿ ಟೈಮ್ ಸಿಕ್ಕಿದರೆ ಲೈವಲ್ಲಿ ಬರ್ತೀನಿ. ಓಕೆ, ಅಲ್ಲಿವರೆಗೂ ಲೈವಲ್ಲಿ ಬರೋಕ್ಕಾಗಲ್ಲ. ಸಮಥಿಂಗ್ ಪ್ರಾಬ್ಲಮ್ ಇದೆ, ಹಾಗಾಗಿ ಯೂಟ್ಯೂಬಲ್ಲಿ ಲೈವ್ ಬರೋಕ್ಕಾಗಲ್ಲ. ನೋಡಿ, 1ನೇ ಕ್ಯಾಂಡಲು ಬೇರಿಶ್ ಆಯಿತು, 2, 3ನೇದು ಬುಲ್ಲಿಶ್ ಆಗ್ತಾ ಇದೆ. ಇರಲಿ ಬಿಡಿ, ನಮ್ಮ ಲೆವೆಲ್ಸ್ಗಳ ಬಗ್ಗೆ ಏನು ಮಾತಾಡಲ್ಲ ಇವಾಗ. ಇನ್ನೂ ಟೈಮ್ ಕೊಡೋಣ. ನನ್ನ ಮೊದಲನೆಯ ಇದನ್ನು ಸಪೋರ್ಟ್ ಲೆವೆಲು, ರೆಸಿಸ್ಟೆನ್ಸ್ ಲೆವೆಲ್ ನೀವು ಏನಾದರೂ ಕರ್ಕೊಳ್ಳಿ. ಓಕೆ, ಅದು ನಾನೀಗ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಬಟ್ ಮೊದಲನೇ ಲೆವೆಲ್ ಇಲ್ಲಿದೆ. ನೆಕ್ಸ್ಟು ಇಲ್ಲೊಂದು ಲೆವೆಲ್ ಇದೆ. ಇದು ನಿನ್ನೆ ಮಾರ್ಕೆಟಿಂಗ್ ಕ್ಲೋಸಿಂಗ್ ಪ್ರೈಸು. ಓಕೆ, ಇದಿಷ್ಟು. ಆಮೇಲೆ ನನಗೆ ಇರುವಂಥ ಇನ್ನೊಂದು ಮಾಹಿತಿಯನ್ನು ನಾನಿಲ್ಲಿ ಅಪ್ಡೇಟ್ ಈಗ ಮಾಡ್ತೀನಿ. ನಾನು ಇದನ್ನು ಮೊಬೈಲ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ.
ಅದೇನಪ್ಪ ಅಂದರೆ 24,000 ಏನಿದೆ ಅಲ್ಲಿ 1,73,00,000 ಕಾಲ್ ಸೆಲ್ ಆಗಿದೆ. ಓಕೆ, 24,000 ಏನಿದೆಲ್ವಾ ಅಲ್ಲಿ 1,73,00,000 ಕಾಲ್ ಸೆಲ್ ಇದೆ. ಹಾಗೆಯೇ 1,66,00,000 ಪುಟ್ ಸೆಲ್ ಇದೆ. ಅದು ಅಪ್ಡೇಟ್ ಬರ್ತಾ ಇದೆ ನನಗೆ. ಓಕೆ, ಅದು ಚೇಂಜಸ್ ಆಗುತ್ತಾ ಏನು ಎತ್ತ ಅಂತ ನೋಡೋಣ. ಸದ್ಯಕ್ಕೆ 24,000ದಲ್ಲಿ 1,73,00,000 ಕಾಲ್ ಸೆಲ್, 1,66,00,000 ಪುಟ್ ಸೆಲ್ ಇದೆ. ಕಾಲ್ ಸೆಲ್ ಇದ್ರೆ ಪುಟ್ ಸೆಲ್ ಇದ್ರೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನ ನಮ್ಮ ಕ್ಲಾಸ್ಗಳಲ್ಲಿ ನೋಡೋಣ. 24,000ನ ಮಾರ್ಕೆಟ್ ಕ್ರಾಸ್ ಮಾಡ್ತಾ ಇದೆ. ಓಪನ್ ಆಗಿರುವ ಪ್ರೈಸ್ ಅನ್ನ ಮಾರ್ಕೆಟ್ ಕ್ರಾಸ್ ಮಾಡೋದಕ್ಕೆ ನೋಡ್ತಾ ಇದೆ. ಓಕೆ, ಇದು ಏನಾದರೂ ಚೇಂಜಸ್ ಆಗುತ್ತೆ ನೋಡ್ತೀನಿ. ನಾನು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಟಿದ್ದೀನಿ. ಒಂದು ನಿಮಿಷ. ಓಕೆ, ಸದ್ಯಕ್ಕೆ 1,73,00,000 ಕಾಲ್ ಸೆಲ್ ಆಗಿರೋದು ಮತ್ತೆ ಪುಟ್ ಸೆಲ್ ಆಗಿದೆ. 1.66 crore ಕಾಲ್ ಸೆಲ್ ಪುಟ್ ಸೆಲ್, ಅದು ಸ್ಕ್ರೀನ್ ಶಾಟ್ ಇಟ್ಟಿದ್ದೀನಿ. ನೆಕ್ಸ್ಟ್ ಏನೋ ಚೇಂಜ್ ಆಗುತ್ತಾ, ಅದು ಅಪ್ಡೇಟ್ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ. ಇತ್ತೀಚಿನ ಫೀಚರ್ ಅದು ನಮ್ಮ ಏಂಜಲಲ್ಲಿ. ಏಂಜಲ್ ಅಕೌಂಟ್ ಯಾರಿಗಾದ್ರೂ ಬೇಕಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನೋಡಿ ಮಾರ್ಕೆಟು ಇವಾಗ ಬುಲ್ಲಿಶ್ ಕಡೆಗೆ ಹೋಗ್ತಾ ಇದೆ. ಓಕೆ, ಎಷ್ಟು ಪಾಯಿಂಟ್ ಹೋಯ್ತು ಇಲ್ಲಿಂದ? 67ರಿಂದ ಸುಮಾರು 24,015 ಅಂದರೆ 77, 87, 97, ಸುಮಾರು 30 ಪಾಯಿಂಟ್ಗಿಂತನೂ ಜಾಸ್ತಿ ಹೋಗಿದೆ ಮಾರ್ಕೆಟ್. ಅಪ್ ಸೈಡ್ ಮಾರ್ಕೆಟ್ ಡೌನ್ ಆಗಿ ಅಪ್ ಸೈಡ್ ಹೋಗ್ತಾ ಇದೆ. ಓಕೆ, ಹಾಗಾದ್ರೆ ಇವತ್ತಿನ ಒಂದು ಅಬ್ಸರ್ವೇಷನ್ ಅಲ್ಲಿ ಈ ಜಾಗ ಸಪೋರ್ಟ್ ಆಗಿ ವರ್ಕ್ ಆಗಿದೆ ಅಂತ ಲೆಕ್ಕ. ಇದನ್ನ ನಾನು ನೆನ್ಪಿಟ್ಕೊಂಡಿರ್ತೀನಿ. ಮರ್ತೋದ್ರೆ ಇದೇ ವಿಡಿಯೋನ ಮತ್ತೆ ನಾನೇ ರೀಪ್ಲೇ ಮಾಡಿ ನೋಡ್ಕೋತೀನಿ. ಈ ಜಾಗ ಸಪೋರ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಈ ಜಾಗ ಏನಾಗುತ್ತೆ ನೋಡೋಣ. ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂತು. ಹಾಗೇನೆ ವೀಕ್ಲಿ ಕ್ಯಾಂಡಲ್ ಹೋಗೋಣ. ಮತ್ತೆ ವೀಕ್ಲಿ ಕ್ಯಾಂಡಲ್ ಅಲ್ಲಿ ಈ ಜಾಗದಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ನೋಡಿ, ಈ ಪ್ಲೇಸ್. ಓಕೆ, ಈ ಪ್ಲೇಸ್, ಬಟ್ ಮಾರ್ಕೆಟ್ ಅದಕ್ಕಿಂತ ಮೇಲ್ಗಡೆ ಇದೆ. ಓಕೆ, ಅಷ್ಟೇ ಕಾಣಿಸ್ತಿದೆ ಸದ್ಯಕ್ಕೆ. ಇಲ್ಲಿಂದ ಸೆಲ್ಲಿಂಗ್ ಇತ್ತು, ಸೆಲ್ಲಿಂಗ್ ಎಲ್ಲ ಹೋಯ್ತು. ಇವಾಗ ಬೈಯಿಂಗ್ ಕಡೆಗೆ ಹೋಗಿದೆ ಮಾರ್ಕೆಟು. ಬಟ್ ಇಲ್ಲೊಂದು ಸೆಲ್ಲಿಂಗ್ ಇದೆ ಅಲ್ವಾ, ಅದು ಇವತ್ತದು ಸೆಲ್ಲಿಂಗ್. ಅದು ಇವತ್ತದು ಪಾಯಿಂಟ್. ನೋಡೋಣ ಏನಾಗುತ್ತೆ ಅಂತ.
ಸಾರಿ ಇವತ್ತಲ್ಲ, ನಿನ್ನೆ ಸೆಲ್ಲಿಂಗ್ ಅಲ್ವಾ, ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ. ಸಾರಿ, ಇದು ನಿನ್ನೆದು ರೆಸಿಸ್ಟೆನ್ಸ್ ಲೆವೆಲ್, ಇದು ಟಾಪ್. ಓಕೆ, ಆಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆಗಿರೋದೇ ಈ ಪ್ಲೇಸಲ್ಲಿ. ಎಲ್ಲ ಲೈನ್ ಮತ್ತೆ ಯಾಕೆ ಈ ಥರ ಬಂತು ನನಗೆ? ಡೇ ಕ್ಯಾಂಡಲ್ಲೇ ನಾನು ಹಾಕಿದ್ದು. ಇಲ್ಲ, ಮಾರ್ಕೆಟ್ ಅದು ಹೈ ಅದು. ಓಕೆ, ಇದು ಮಾರ್ಕೆಟ್ ಕ್ಲೋಸಿಂಗ್ ಲೆವೆಲ್ಗೆ ಹಾಕಿದ್ದು ನಾನು. ಮಾರ್ಕೆಟ್ ಕ್ಲೋಸಿಂಗ್ ನೋಡಿ, ಇನ್ನೊಂಚೂರು ಮೇಲೆ ತಗೋಬೋದು ಅಷ್ಟೇ. ಓಕೆ, ಆ್ಯಕ್ಚುಲಿ ಮಾರ್ಕೆಟ್ ಕ್ಲೋಸಿಂಗ್ ಇದು. ನಾವು ಇಲ್ಲಿಗೆ ಬೇಕಾದರೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕ್ ಮಾಡ್ಬೋದು, ನಿನ್ನೆದು. ಓಕೆ, ಇದು ರೆಡ್ ಲೈನ್, ಯೆಲ್ಲೋ ಲೈನ್ ಬಂದ್ಬಿಟ್ಟು ಕ್ಲೋಸಿಂಗು, ಇದು ನಿನ್ನೆದು ಸೆಲ್ಲಿಂಗ್. ಓಕೆ, ಅಲ್ಲ ನಿನ್ನೆದು ಹೈ. ಓಕೆ, ಮಾರ್ಕೆಟ್ ಇವಾಗ ಇಲ್ಲಿ ತನಕ ಬಂದಿದೆ. ಈ ಕ್ಯಾಂಡ್ಲು ಇಲ್ಲಿ ಸ್ಟಾರ್ಟ್ ಆದಾಗ ನನಗೆ ಇಲ್ಲಿ ತೋರಿಸ್ತಾ ಇತ್ತು ಅಲ್ವಾ, ಮಾರ್ಕೆಟ್ ಓಪನಿಂಗು. ಆಮೇಲೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗಿ ಅದು ಸ್ವಲ್ಪ ಕೆಳಗಡೆ ಬಂದಿದೆ, ತೊಂದರೆ ಇಲ್ಲ, ಹಾಗೆ ಇರಲಿ. ಓಕೆ, ಅಲ್ಲೇ ನಮ್ಗೆ ಕನ್ಫ್ಯೂಸ್ ಹೊಡೆಯೋದು. ಮಾರ್ಕೆಟ್ ಈಗ ಮತ್ತೆ ಮೇಲೆ ತಗೊಂಡ್ರೆ ನಮ್ಮ ರೆಸಿಸ್ಟೆನ್ಸ್ ಇನ್ನೂ ಮೇಲೆ ಹೋಗುತ್ತೆ. ಸದ್ಯಕ್ಕೆ ನೋಡಿ, ಇಲ್ಲಿ ಸಪೋರ್ಟ್ ಲೆವೆಲಿಂದ 23,954, 967, 3 ಪಾಯಿಂಟ್ ಅನ್ಸುತ್ತೆ. ಎಷ್ಟು ಮೇಲೆ ಸಪೋರ್ಟ್ ತಗೊಂಡಿದೆ? 55, 65, 10 ಪಾಯಿಂಟ್ ಮೇಲೆ ಇಲ್ಲಿ ಸಪೋರ್ಟ್ ತಗೊಂಡಿದೆ. ಆ ಥರ ಲೆಕ್ಕ ಹಾಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ 24,044ರಲ್ಲಿದೆ, ಇಲ್ಲಿ 26, 34, 18 ಪಾಯಿಂಟ್ ಕೆಳಗಡೆ ರೆಸಿಸ್ಟೆನ್ಸ್ ತಗೊಂಡಿದೆ. ಓಕೆ, ನಮ್ಮ ಲೆವೆಲ್ಗಿಂತ. ಓಕೆ, ಲೆವೆಲ್ಗಿಂತ ಈ ಕಡೆ 10 ಪಾಯಿಂಟ್ ಮೇಲೆ 15 ಪಾಯಿಂಟ್ ಕೆಳಗಡೆ ರೆಸಿಸ್ಟೆನ್ಸ್ ತಗೊಂಡಿದೆ. ಸೊ ನಮ್ಮ ಲೆಕ್ಕಾಚಾರನು ಇಲ್ಲಿ ರೆಸಿಸ್ಟೆನ್ಸ್ ತಗೋಬೇಕು ಅಂತ, ಬಟ್ ಇಲ್ಲಿ ಸಪೋರ್ಟ್ ತಗೋಬೇಕು ಅಂತ ಒಂದು ಲೆಕ್ಕಾಚಾರ ಅಂತ. ನಾನು ಇನ್ನೇನು ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಹೇಳ್ತಿರೋದು ಅಲ್ವಾ, ಹೇಳ್ತಿರೋದು ಆ ಥರ. ಇದು ಸಪೋರ್ಟ್ ಅದು ರೆಸಿಸ್ಟೆನ್ಸ್ ಅಂದಾಜಿದ್ರೆ 10 ಪಾಯಿಂಟ್ ಕೆಳಗಡೆ ತಗೊಂಡಿದೆ. ನೋಡೋಣ ಇನ್ನು ಇಲ್ಲಿಗೆ ಹೋಗುತ್ತಾ ಅನ್ನೋದನ್ನು ನೋಡೋಣ. ನಾನು ಇದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆ ಆಗ್ತಾ ಇದೆ. ಓಕೆ, ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿರುವ ಜಾಗ ಇದು. ಅಂದರೆ ಇದ್ರ ಮೇಲೆ ನೆಕ್ಸ್ಟು ಮಧ್ಯಾಹ್ನ ಮೇಲೆ ಯಾರು ಬೈ ಮಾಡಿಲ್ಲ ಅಂತ ಲೆಕ್ಕ ಅಲ್ವಾ. ಸಂಜೆಗೆ ಇದ್ರ ಮೇಲಕ್ಕೆ ಯಾರು ಹೋಗಿಲ್ಲ, ಆದಷ್ಟು ಇಲ್ಲಿಗೆ ಬೈಯಿಂಗ್ ನಿಲ್ಲಿಸಿದ್ದಾರೆ. ಇವತ್ತು ಕೂಡ ಇಲ್ಲಿಂದ ಮೇಲೆ ಹೋಗ್ತಾ ಇಲ್ಲ, ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ಅದೊಂದು ಅಬ್ಸರ್ವೇಷನ್. ನೋಡಿ, ಇಲ್ಲಿ ಸೆಲ್ಲರ್ಸ್ ಇದ್ದಾರೆ. ಓಕೆ, ಇದು ನಿನ್ನೆಯ ಹೈ, ಬಟ್ ನಮಗೆ ಇದು ಚೇಂಜ್ ಆಯ್ತಾ ಇವಾಗ ಕಾಲು ಪುಟ್ಟು. ಓಕೆ ಸ್ನೇಹಿತರೆ, ಈಗ ಒಂದು ಸ್ಕ್ರೀನ್ ಶಾಟ್ ತಗೋತೀನಿ. ಇಲ್ಲಿ ಹೊಸ ಅಪ್ಡೇಟು. ಓಕೆ, ಸ್ಕ್ರೀನ್ ಶಾಟ್ ರಿವ್ಯೂ ಮಾಡ್ತೀನಿ ಒಂದು ನಿಮಿಷ ರೀ. ಮೊಬೈಲಲ್ಲಿ ತೊಗೊಂಡಿದ್ದೀನಿ, ಅಲ್ಲೇನು ಅಪ್ಡೇಟ್ ಆಗಿದೆ ಅಂತ ಒಂದು ವಿಚಾರ ಹೇಳ್ತೀನಿ.
ಈಗ ಲಾಸ್ಟ್ ಸ್ಕ್ರೀನ್ಶಾಟ್ ತೆಗೆದಿದ್ದು ನಾನು. ಕಾಲ್ ಸೆಲ್ಲು 1.73 ಕೋಟಿ, ಪುಟ್ ಸೆಲ್ಲು 1.66 ಕೋಟಿ. ಇವಾಗ ಕಾಲ್ ಸೆಲ್ಲು 2.10 ಕೋಟಿ ಆಗಿದೆ, ಪುಟ್ ಸೆಲ್ಲು 2.69 ಕೋಟಿ ಆಗಿದೆ. ಓಕೆ, ಕಾಲು ಪುಟ್ಟು ಎರಡೂ ಸೆಲ್ ಆಗಿದೆ ಈ ಪ್ಲೇಸಲ್ಲಿ. ಇಲ್ಲಿ 24,000ದಲ್ಲಿ ಇಬ್ಬರು ಸ್ಟ್ರಾಂಗ್ ಆಗಿ ಬಂದವ್ರೆ. ಅಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಸೈಡ್ ವೇಸ್ ಅನ್ನೋದು ಅವ್ರ ಕಾಲು ಪುಟ್ಟು ಕಡೆಗೆ ತೋರಿಸ್ತಾ ಇದೆ. ಓಕೆ ನೋಡಿ, ಪುಟ್ಟು ಕಾಲು ಎರಡು ಜಾಸ್ತಿ ಆಯಿತು, ಆದರೂ ಅದರಲ್ಲಿ ಇವಾಗ ಸ್ಟ್ರಾಂಗ್ ಆಗಿರೋದು 2.69 ಕೋಟಿ. ಅಂದರೆ ಪುಟ್ ಕಡೆನೇ ಸ್ಟ್ರಾಂಗ್ ಆಗಿದ್ದಾರೆ, ಮಾರ್ಕೆಟ್ ಬುಲ್ಲಿಶ್ ಕಡೆಗೇನೆ ಸ್ಟ್ರಾಂಗ್ ಇದ್ದಾರೆ. 24,000 ಸ್ಟ್ರೈಕ್ ಪ್ರೈಸಲ್ಲಿ 24,000 ಇಲ್ಲಿ. ಓಕೆ, ಇಲ್ಲಿ ಸೆಲ್ಲರ್ಸು ಇದ್ದಾರೆ. ಓಕೆ, ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿ ಬೈಯರ್ಸ್ ಕೂಡ ಇದ್ದಾರೆ. ನೋಡೋಣ, ಪುಟ್ ಸೆಲ್ ಮಾಡಿದವ್ರಿಗೆ 24,050 24,050 24,050 ಇಲ್ಲಿದೆ. ಇವರಿಗೆ ಬ್ರೇಕ್ ಇವನ್ ಇರುತ್ತೆ ಇಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಬ್ರೇಕ್ ಇವನ್ ರೇಂಜ್ ಮರೆತುಬಿಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಬರ್ತೀನಿ ಹೋಗಿ. ಬ್ರೇಕ್ ಇವನ್ ಎಲ್ಲಿಗಿದೆ ಇವರಿಗೆ? ನೋಡಿ, 24,000 ಕಾಲ್ ಸೆಲ್ ಮಾಡಿದವರಿಗೆ, ಸಾರಿ ಪುಟ್ ಸೆಲ್ ಮಾಡಿದವರಿಗೆ. ಒಂದು ನಿಮಿಷ, ಕ್ಲಿಯರ್ ಇದೆ. $24,000 ಪುಟ್ಟು ಸೆಲ್ ಮಾಡಿದವರಿಗೆ ಬ್ರೇಕ್ ಇವನ್ ಚೆಕ್ ಮಾಡ್ತಾ ಇದ್ದೀನಿ. ಒಂದು ನಿಮಿಷ. ಸಮ್ಮರಿ ಪೇ ಆಫ್ ಬ್ರೇಕ್ ಇವನ್ 23,959. 23,959 ಯಾವ ಕಡೆಗಿದೆ? $23,959. ಪುಟ್ ಸೆಲ್ ಮಾಡಿದವರಿಗೆ. ಓಕೆ, ಪುಟ್ ಸೆಲ್ ಮಾಡಿದವರಿಗೆ 990 ಇಲ್ಲಿದೆ. ಓಕೆ, ಈ ಪ್ಲೇಸಲ್ಲಿ ಅವ್ರಿಗೆ ಬ್ರೇಕ್ ಇವನ್ ಹೇಳೋದಂದ್ರೆ ಮಾರ್ಕೆಟ್ ಮೇಲೆ ಹೋದರೆ ಪುಟ್ ಸೆಲ್ ಮಾಡಿದವರಿಗೆ ಏನೂ ತೊಂದರೆ ಆಗಲ್ಲ, ಇಲ್ಲಿ ತನಕ ಸೇಫ್ ಇದ್ದಾರೆ ಅವರು. ಬಟ್ ಕಾಲ್ ಸೆಲ್ ಮಾಡಿದವ್ರಿಗೆ 24,000ದಲ್ಲಿ ಕುತ್ತಿಗೆ ಬರಬೇಕಲ್ಲ. ಒಂದು ನಿಮಿಷ ರೀ. ಈಗ ಕಾಲ್ ಸೆಲ್ 24,000, ಇವರು ಸ್ಟ್ರಾಂಗ್ ಆಗಿದ್ದಾರೆ. ಇವ್ರಿಗೆ ನೋಡೋಣ, ಕಾಲ್ ಸೆಲ್ ಮಾಡಿದವರಿಗೆ ಇವರಿಗೆ ಬ್ರೇಕ್ ಇವನು 24,074 ಇದೆ ಸ್ನೇಹಿತರೆ. 24,074 ಎಲ್ಲಿದೆ? ಇಲ್ಲಿದೆ. ಓ, ನಮ್ಮ ಎರಡನೇ ಲೆವೆಲ್ ಕರೆಕ್ಟಾಗಿ ಇಲ್ಲಿದೆ. ಇಲ್ಲಿಗೊಂದು ಮಾರ್ಕ್ ಮಾಡೋಣ. ಓಕೆ, ಇವಾಗ ಇದು ನಮ್ಮ ಮೊದಲನೇ ಲೆವೆಲ್. ಇದು ನಿನ್ನೆಯ ರೆಸಿಸ್ಟೆನ್ಸ್, ನಿನ್ನೆಯ ಹೈ ರೆಸಿಸ್ಟೆನ್ಸ್. ಇದು 24,000ದವರೆಗೆ ರೆಸಿಸ್ಟೆನ್ಸ್, ಬ್ರೇಕ್ ಇವನು ಸೆಲ್ಲರ್ಸ್ಗೆ. ಈಗ ಬೈಯರ್ಸ್ ಏನು ಮಾಡೋಕ್ಕಾಗುತ್ತೆ? ಬೈಯಿಂಗ್ ಹೆಂಗೆ ಥಿಂಕ್ ಮಾಡೋದು ಹೇಳಿ? ಬೈಯಿಂಗ್ ಕಷ್ಟ ಇದೆ. ಇದ್ರ ಮೇಲ್ಗಡೆ ಹೋದರೆ ಇಲ್ಲಿ ತನಕ, ಇಲ್ಲಿ ಅವ್ರಿಗೆ ಬ್ರೇಕ್ ಇವನ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿಂದ ಕೆಳಗಡೆ ಬರಲೇಬೇಕು. ಇರಲಿ, ಮಾರ್ಕೆಟ್ ಕೆಳಗಡೆ ತರೋಕ್ಕಾಗಿಲ್ಲ ಅಂದರೆ ಅವ್ರು ಸುಮ್ಮನೆ ಕೂತಿರ್ತಾರ? ನೋಡೋಣ. ಓಕೆ, ನಮ್ಮ ಈ ಲೆವೆಲ್ ವರ್ಕ್ ಆಗ್ತದೆ ಇವಾಗ. ಯಾವುದು?
ಮೊದಲನೇ ಲೆವೆಲ್ 24,044 ವರ್ಕ್ ಆಗೋ ಸಾಧ್ಯತೆ ಇದೆ, ನೋಡೋಣ. ಓಕೆ ಸ್ನೇಹಿತರೆ, ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.